ಆಷಾಢ ಮಾಸ ಅಡ್ರೆ ಆಟಿ ತಿಂಗಳು ಅಮಾವಾಸ್ಯೆಗೆ ಮಹಾರಾಷ್ಟ್ರಲ್ಲಿ ದೀಪ ಪೂಜೆ ಮಾಡುವ ಕ್ರಮ ಇದ್ದು ಇದಕ್ಕೆ ದೀಪ ಅಮಾವಾಸ್ಯೆ ಸಹ ಹೇಳ್ತೇವೆ. ಕಸ್ಲೆಯಿಂದ ಬೆಳಕುಗೆ ತಲುಪಿಸುವ ದೀಪಕ್ಕೆ ನಮ್ಮ ಸಂಸ್ಕೃತಿಲಿ ಆಧ್ಯಾತ್ಮಿಕ ಧಾರ್ಮಿಕ ಮಹತ್ವ ಇದೆ. ಪವಿತ್ರ ಶ್ರಾವಣ ಮಾಸದ ಮೊದಲೇ ಮನೆಯಿಂದ ಎಲ್ಲ ಕೆಟ್ಟ ಶಕ್ತಿ ದೂರ ಆಗಲಿ, ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಇರಬೇಕು. ಹಾಗಾಗಿ ದೀಪ ಅಮಾವಾಸ್ಯೆಗೆ ದೀಪ ಪೂಜೆ ಮಾಡ್ತೇವೆ. ಬೈಸಾರಿ ಎಲ್ಲ ದೀಪಂಗ ತಯಾರು ಮಾಡಿ ತುಪ್ಪ ದೀಪ ಇಡಬೇಕು. ಮುಸಂಜೆಗೆ ನೆಲಲ್ಲಿ ರಂಗೋಲಿ ಮಾಡಿ ಅದರ ಮೇಲೆ ಮಣೆ ಇಟ್ಟು ಮಣೆಯ ಮೇಲೆ ತಯಾರು ಮಾಡಿದ ತುಪ್ಪ ದೀಪಗಳು ಇಟ್ಟು ಬೆಳಗಿಕು. ಅರಿಸಿನ ಕುಂಕುಮ ಹೂ ಹಾಕಿ ದೀಪ ಆರಾಧನೆ ಮಾಡಬೇಕು. ಕೆಲವು ಮನೇಲಿ ಬೆಲ್ಲ ಗೋಧಿ ಹಿಟ್ಟು ಮಿಶ್ರಣದ ದೀಪ ಸಹ ಬೆಳಗುತ್ತವೆ. ಮತ್ತು ಅದಕ್ಕೆ ತಿಂಬ ಕ್ರಮ ಸಹ ಇತ್ತು. ನಾನು ಗುಡನ್ನದ ನೈವೇದ್ಯ ಮಾಡಿದ್ದೆ. ಎಲ್ಲರಿಗೆ ಒಳ್ಳೆಯದು ಆಗಲಿ. ಮಹಾರಾಷ್ಟ್ರ ಕೊಂಕಣ ತೀರದ ಅಡಿಗೆ ಮತ್ತು ಸಂಸ್ಕೃತಿ ತಿಳ್ಕೊಂಬಳೆ ಸಾಧನಾಸ್ ಕೋಸ್ಟಲ್ ಫುಡ್ಗೆ ಸಬ್ಸ್ಕ್ರೈಬ್ ಮಾಡಿ.